ರಮೇಶ್ ಅವರೇ ಏನು ಆಗ್ತಾ ಇಲ್ಲ ಮಂಗಳೂರಲ್ಲಿ ತಮ್ಮ ಪ್ರಕಾರ? ನೋಡಿ ಮೇಡಮ್, ಏನು ಆಗ್ತಾ ಇಲ್ಲ. ನಾನು ಅಲ್ಲೇನೋನಾಗಿ ಹೇಳ್ತಿದ್ದೀನಿ, ನೀವು ಮಂಗಳೂರಿಗೆ ಹೋಗಕ್ಕೆ ಭಯ ಆಗುತ್ತೆ ಅನ್ನುವಂತ ಈ ಒಂದು ಭಯವನ್ನ ಹುಟ್ಟಿಸುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರದು ಅನ್ನುವಂಥದ್ದು ನನ್ನ ಒಂದು ಇದು. ನೋಡಿ, ಆತರ ಮಾತಾಡಕ್ ಹೋದ್ರೆ ನೀವು ದಿನ ಬೆಳಗಾದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೊಲೆಗಳ ಎಲ್ಲ ಏರಿಯಾದಲ್ಲಿ ನಡೆಯುತ್ತೆ. ನಾವೇನ್ ಬೆಂಗಳೂರಲ್ಲಿ ಓಡಾಡಲ್ವಾ? ಆಯ್ತಾ, ಮಂಗಳೂರಲ್ಲಿ ನಿಂತ್ಕೊಂಡು ಬೆಂಗಳೂರಲ್ಲಿ ಅಲ್ಲಿ ಕೊಲೆ ಆಯ್ತು ಇಲ್ಲಿ ಕೊಲೆ ಆಯ್ತು ಅಂತ ಹೇಳ್ಕೊಂಡು ಮಂಗಳೂರವ್ರು ಬೆಂಗಳೂರೇ ಬರದೇ ಇರಕ್ಕಾಗತ್ತಾ? ಅಲ್ವಾ? ಮತ್ತೆ ಇವಾಗ ನೀವು ಹೇಳುದು ಹೆಂಗಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದನ್ನ ಯಾರು ಕೂಡ ಒಪ್ಪಂತ ಇದಿಲ್ಲ, ಅಂದ್ರೆ ಕೊಲೆಯನ್ನ ಸಂಭ್ರಮಿಸ್ತಾ ಇಲ್ಲ. ಆದ್ರೆ ಮಂಗಳೂರಲ್ಲಿ ಹಿಂಗಾಯ್ತು, ಅಲ್ಲಿ ಭಯದ ವಾತಾವರಣ ಇದೆ ಅಂತ ಭಯ ಸೃಷ್ಟಿಸುವಂತ ಕೆಲಸವನ್ನ ದಯವಿಟ್ಟು ಯಾರು ಮಾಡಬೇಡಿ. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ಹಲವಾರು ಜನ ಬಾಳಿ ಬದುಕ್ತಾ ಇದ್ದಾರೆ, ಅಲ್ಲಿ ಕೆಲವೊಂದು ಬಿಸ್ನೆಸ್ ಗಳು ನಡೀತಾ ಇದೆ. ಆದ್ರಿಂದಾಗಿ ಈ ತರದೊಂದು ಯಾರು ಕೂಡ ಸಾದಿಕ್ ಪಾಷಾ ಅವರು ಕೂಡ ಹೇಳ್ಬಾರ್ದು ಅದನ್ನ. ಸಾದಿಕ್ ಪಾಷಾ ಅವರೇ, ನಿಮ್ಮನ್ನೇ ನಾವು ಕರ್ಕೊಂಡು ಹೋಗ್ತೀವಿ, ನಮ್ ಜೊತೆಲೇ ಬನ್ನಿ. ಆಯ್ತಾಯ್ತು ರಮೇಶ್ ಅವರೇ, ನಾನೇ ಹೇಳ್ತೀನಿ. ಮಂಗಳೂರಿನಲ್ಲಿ ಅದೊಂದು ಬುದ್ಧಿವಂತರ ಜಿಲ್ಲೆ ಅಂತ ಕರೀತಾರೆ. ಹಲವಾರು ಉಗಮಗಳಿಗೆ, ಹಲವಾರು ಹೊಸ ಹೊಸ ಐಡಿಯಾಗಳಿಗೆ ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳು, ಅಲ್ಲಿರುವಂತಹ ಪರಿಸರ, ಅಲ್ಲಿರುವಂತಹ ಜನ ಎಲ್ಲದರಲ್ಲೂ ಮುಂದು ಎಲ್ಲ ಅದ್ಭುತ. ಇವತ್ತು ಮಂಗಳೂರು ಸುದ್ದಿ ಆಗ್ತಾ ಇರೋದು ಅದ್ಭುತಗಳಿಗೆ ಅಲ್ಲ, ಕೊಲೆಗಳಿಗೆ, ಕೋಮು ಸಂಘರ್ಷಕ್ಕೆ, ಪ್ರತೀಕಾರಕ್ಕೆ. ಒಂದ್ ನಿಮಿಷ ಇರ್ರಿ, ಪ್ರತೀಕಾರಕ್ಕೆ. ಇದಲ್ಲ, ಏನೂ ಆಗಿಲ್ಲ, ಇದೆಲ್ಲ ಡೇ ಟು ಡೇ ನಾರ್ಮಲ್ ಪ್ರಾಸೆಸ್ಸು, ಇದೆಲ್ಲ ನಮಗೆ ಏನು ತುಂಬ ಹಳೇದು, ಇದೇನು ಹಾಗೆಲ್ಲ ಇಲ್ಲ, ನಮಗೆ ಮಾಮೂಲು ಅನ್ನೋದಾದರೆ ನಿಮಗೆ ಮಾಮೂಲಪ್ಪ, ನಮಗೆ ಮಾಮೂಲಲ್ಲ. ಹೇಳಿ ಸಾದಿಕ್. ಮೇಡಮ್, ಈಗ ನೋಡಿ, ಕರ್ನಾಟಕ ನಮ್ಮ ದೇಶ, ನಮ್ಮ ಪ್ರದೇಶ, ನಮಗೆ ದುಃಖ ಆಗುತ್ತೆ. ಈ ಮಾತು ಹೇಳೋಕ್ಕೆ ದುಃಖ ಆಗುತ್ತೆ, ಏನು ನಮ್ಮ ಕರ್ನಾಟಕದಲ್ಲಿ ಈ ಥರ ಆಗ್ತಾ ಇದೆ ಅಂತ. ಇದು ಸತ್ಯ ಮಾತು ನಾನು ಹೇಳ್ತಾ ಇರೋದು. ಯಾಕಂದರೆ ನೋಡಿ, ಈ ಸಾಲಿ ಸ್ಕೂಲ್ದೆಲ್ಲ ಇದ್ದಿತ್ತಲ್ಲ, ರಜೆಗಳಿತ್ತಲ್ಲ, ನಾವು ಮಂಗ್ಳೂರಿಗೆ ಹೋಗೋದು, ವರ್ಷ ನಾವು ಹೋಗೋದು. ಈ ಸಾಲಿ ನಮ್ಮ ಫ್ಯಾಮಿಲಿನಲ್ಲಿ ಹೇಳ್ಬಿಟ್ರೆ ಮಂಗ್ಳೂರು ಬೇಡ, ಏನೋ ಆ ಥರ ಟೆನ್ಷನ್ ನಡೀತಾ ಇರುತ್ತೆ ಯಾವತ್ತೂ, ಬಂದು ಅದು ಇದು ಜಗಳ, ಕಲ್ಲು ಹಾಕೋದು ಅದೆಲ್ಲ ಶುರು ಆಗಿಬಿಟ್ಟಿದೆ ಅಂತ ನಾವು ಡ್ರಾಪ್ ಮಾಡಿದ್ದೀವಿ ಮೇಡಮ್. ಈಗ ನೋಡಿ, ಇನ್ನೊಂದು ಏನಂದರೆ ನೋಡಿ, ಫಸ್ಟು ಮಸೂದ್ ಕೊಲೆ, ಆಮೇಲೆ ಪ್ರವೀಣು, ಅವನು ಮನುಷ್ಯನೇ, ಆಮೇಲೆ ಹಿಂದೂ, ಅವನು ಮುಸಲ್ಮಾನು, ಆಮೇಲೆ ಏನಾಯ್ತು ಸುಹಾಸು, ಆಮೇಲೆ ಗುಂಪು ಇದು ಯಾರು ಅಫ್ರೋಜು, ಆಮೇಲೆ ಬಂದು ಇನ್ನು ಫಾಜಿಲ್ ಕೊಲೆ, ಈಗ ರಹೀಮು. ಯಾರು ಮನುಷ್ಯರಿಲ್ವಾ ಇವರು ಕತ್ತಿ ಕೈನಲ್ಲಿ ತಗೊಂಡು ತಲವಾರ್ ತಗೊಂಡು ಹೊಡಿತಾರಲ್ಲ, ಅವಾಗೆ ರಕ್ತ ಏನು ಮುಸಲ್ಮಾನಿಗೆ ಗ್ರೀನ್ ರಕ್ತ ಬರುತ್ತಾ? ಹಿಂದೂಗಳಿಗೆ ಗೇಂಜಿ ರಕ್ತ ಬರುತ್ತಾ? ಈ ಕಲರ್ ರಕ್ತ ಬರುತ್ತಾ? ಮೇಡಮ್, ಹಿಂದೂಗಳಿಗೆ ಹೊಡಿತಾರಲ್ಲ, ಮುಸಲ್ಮಾನಿಗೆ ಗ್ರೀನ್ ರಕ್ತ ಬರಲ್ಲ, ಹಿಂದೂಗಳಿಗೆ ಕೇಸರಿ ರಕ್ತ ಬರಲ್ಲ, ಎಲ್ಲರಿಗೆ ಕೆಂಪು ರಕ್ತ ಇರೋದು, ಒಂದೇ ರಕ್ತ ಇರೋದು. ಸುಂದರೇಶ್, ಒಟ್ಟಿ ನಿಮ್ಗೆ ಏನಾಗ್ತಾ ಇದೆ? ಇವ್ರು ಹೇಳ್ತಿದ್ರೆ ಭಯ ಆಗ್ತದೆ, ಚುಚ್ಚುತ್ತಾರೆ. ಅವ್ರು ಏನ್ ಹೇಳಿದ್ರು ಅಂತ ಅವ್ರು ಏನ್ ಹೇಳ್ತಾರೆ? ತಳವಾರ್ ತಗೊಳ್ತಾ ಇದಾರೆ, ಚುಕ್ತಾ ಇದಾರೆ, ಗ್ರೀನ್ ಬಂತ, ಹಂಗಾರೆ ಇಷ್ಟು ಜನ ಸತ್ತಾರಲ್ಲ ಸ್ವಾಮಿ, ಚುಚ್ಚಿ ಸಾಯಿಸ್ತಾರೆ. ಇದ್ರಲ್ಲಿ ಏನ್ ಬಂತು? ಇದ್ರಲ್ಲಿ ಏನ್ ಬಂತು ಹೇಳಿ, ಉತ್ತರ ಕೊಡಿ. ಕರೆಕ್ಟ್ ಇದೆ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಹೇಗೆ ಹೇಳ್ತೀನಿ, ಅದು ನಮ್ದೇನಾದ್ರು ಬೇರೆ ಕಲರ್ ಬಂತ? ಪ್ರವೀಣ್ದಾಯ್ತು, ಆಯ್ತಾ, ಮಸೂದ್ದಾಯ್ತು, ಆಮೇಲೆ ಸುಹಾಸ್ದಾಯ್ತು, ಇವತ್ತು ರಹೀಮ್ದಾಯ್ತು. ತಲ್ವಾರ್ ಹಿಡ್ಕೊಂಡು ಈ ಥರ ಚುಚ್ಚಿ ಕೊಲೆ ಮಾಡ್ತಿದಾರಲ್ಲ, ಹಿಂದೂದು ಅಥವಾ ಮುಸಲ್ಮಾನ್ದು ಏನಾದರೂ ಗ್ರೀನ್ ರಕ್ತ ಬಂತ ಅಂತ, ಇದರಲ್ಲಿ ಅಬ್ಜೆಕ್ಷನ್ ಪಾಯಿಂಟ್ ಏನು ನಿಮ್ಮದು? ಯಾರು ಹೇಳಿದ್ರು ಹಿಂದೂದು ಅಂತ ಹೇಳಿ? ಅವ್ರು ಹೇಳಿದ್ದೇನು? ಏನು ಭಯ? ಮಂಗಳೂರಿಗೆ ಹೋಗಿ ಭಯ ಆಗುತ್ತೆ. ಏನ್ರಿ ನೀವು? ಏನ್ರಿ ಮಂಗಳೂರಿಗೆ ಹೋಗಿ ಭಯ ಆಗುತ್ತೆ? ಏನೇನೋ ಮಾತಾಡ್ತಾರೆ. ಬೆಳಗಾವಿ ಹೋಗಿ ಭಯ ಆಗುತ್ತೆ. ನೀವು ಹೋಗ್ಬೋದು, ಅಲ್ಲ ಸುಂದರೇಶ್ ಅವರೇ, ನೀವು ನಿಮ್ಗೆ ಅರ್ಥ ಆಗಲ್ಲ. ಮೋಸ್ಟ್ಲಿ ಸುಂದರೇಶ್ ಅವರಿಗೆ ದ್ವೇಷ ಭಾಷಣಗಳನ್ನ ಮಾಡಿ, ದ್ವೇಷ ಭಾಷಣಗಳನ್ನ ಹೇಳಿ ರೂಢಿ ಆಗಿರೋರಿಗೆ ಸೌಹಾರ್ದತೆಯ ಮಾತು, ಸಹಬಾಳ್ವೆಯ ಮಾತು ಇವರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಿಮ್ಗೆ ನಿಮ್ಗೆ ಮಂಗಳೂರಲ್ಲಿ ರಕ್ತ ಹರಿಬೇಕು, ಸೌಹಾರ್ದತೆ ಮಾಡೋರಿದ್ರೆ ಯಾವುದೇ ಇಸ್ಲಾಮಿಕರು ಹಿಂದೂಗಳ ಹೆಣ ಬಿದ್ದಾಗ ಪ್ರತಿಭಟನೆ ಮಾಡಿಲ್ಲ. ಯಾವುದೇ ಹಿಂದೂಗಳು ಕೊಲೆ ಆದಾಗ ಪ್ರತಿಭಟನೆ ಮಾಡಿಲ್ಲ. ಬೇಡ ಇವ್ರಿಗೆ ಸಹಬಾಳ್ವೆ ಬೇಡ,
ಇವರಿಗೆ ಎಲ್ಲರೂ ಭಾತೃತ್ವದಿಂದ ಬಾಳೋದ್ ಬೇಡ, ಇವ್ರಿಗೆ ಕೋಮು ಭಾಷಣ ಪ್ರಚೋದನೆ ಕೇಳಿ 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 ಯಾರು ಒಳ್ಳೇದ್ ಮಾತಾಡ್ತಾರೋ ಅವ್ರನ್ನ ಇಮಿಡಿಯೇಟ್ ಟಾರ್ಗೆಟ್ ಮಾಡಿ. ನೀವು ಪಾಯಿಂಟ್ಲೆಸ್, ಜನ ನೋಡ್ತಾ ಇದಾರೆ ನಿಮ್ಮನ್ನ, ಜನ ನೋಡ್ತಿದ್ದಾರೆ ನಿಮ್ಮನ್ನ, ಜನ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ. ಲೆಟ್ ಹಿಮ್ ಸ್ಪೀಕ್, ಲೆಟ್ ಹಿಮ್ ಫಿನಿಶ್, ಲೆಟ್ ಹಿಮ್ ಫಿನಿಶ್. ಸುಂದರೇಶ್ ಏನು ಮಾಡಿಲ್ಲ, ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ, ನೀವ್ ಏನೇನೋ ಮಾತಾಡ್ತಿದ್ದೀರಾ ಸುಂದರೇಶ್, ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ. ಐ ಆಮ್ ಸಾರಿ, ಒಂದ್ ನಿಮಿಷ ನೀವು ಸ್ವಲ್ಪ ಸುಮ್ಮನೆ. ಕಾನೂನು ಸುವ್ಯವಸ್ಥೆ ಆಯ್ತು ನೋಡಿ ಮೇಡಮ್, ಇದು ಈ ತರ ಯಾವಾಗ ನಡೀತದೆ? ಯು ಆರ್ ಕರೆಕ್ಟ್. ಹಿಂದೂ ಸತ್ರೆ ರಕ್ತ ಏನು ಇದು ನೋಡಿ, ಅವನು ಮುಸಲ್ಮಾನ್ ಹೊಡೆದ ನಾವು ಹಿಂದೂಕ್ ಹೊಡಿಬೇಕು ಅಂತ ಬರಬೇಡ, ಅವನು ಹಿಂದೂಕ್ ಹೊಡೆದ ನಾವು ಮುಸಲ್ಮಾನ್ಗೆ ಹೊಡೆನ ಅಂತ ಇದು ಸ್ಟಾಪ್ ಆಗಿ. ಈಗ ಮುಸಲ್ಮಾನ್ ಸತ್ತಿದಾನ, ಇಷ್ಟುವರೆಗೆ ಸ್ಟಾಪ್ ಮಾಡಬೇಕು. ಅವ್ನು ಮುಸಲ್ಮಾನ್ಗೆ ಹೊಡಿದಾರೆ, ಮುಸಲ್ಮಾನ ಹೋಗ್ಬಿಟ್ಟು ಅವ್ರಿಗೆ ಹೊಡೆಯೋದು ಅದು ತುಂಬ ತಪ್ಪು ಮೇಡಮ್. ಈಗ ಏನು ನೋಡಿ, ಯಾರ್ದು ಕರ್ತವ್ಯ ಗೊತ್ತಾ ಇದು? ಅಲ್ಲಿಂದ ಗೌರ್ಮೆಂಟ್ದು ಒಂದು, ಪೊಲೀಸ್ದು, ಮುಸ್ಲಿಂ ಮುಖಂಡರು ಆಗಿರ್ತಾರೆ, ಉಲುಮಗಳು ಇರ್ತಾರೆ, ಪೂಜಾರಿಗಳು ಇರ್ತಾರೆ, ಇಂಥವ್ರು ಇರ್ತಾರೆಲ್ಲ ಸೇರ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿಬಿಟ್ಟು ಈ ತರ ಆಗ್ಬಿಟ್ಟು ಇಷ್ಟುವರೆಗೂ ಆಯ್ತು. ಸಾದಿಕ್ ಅವರೇ ಬಹಳ ಜನಕ್ಕೆ ಇದು ಇಷ್ಟ ಇಲ್ಲ, ಬಹಳ ಜನಕ್ಕೆ ಇದು ಇಷ್ಟ ಇಲ್ಲ. ಅವ್ರ ಸಂಘಟನೆಗಳು ಬೀಗ ಹಾಕ್ಬಿಡ್ತವೆ. ಒಂದ್ ನಿಮಿಷ ಕೇಳಿ ಸಾದಿಕ್ ಕೇಳಿ, ಅವ್ರ ಸಂಘಟನೆಗಳು ಬಾಗ್ಲಾಕ್ಬಿಡ್ತವೆ. ಯಾಕೆ ಅಂದ್ರೆ ಅವ್ರಿಗೆ ಕೋಮು ದ್ವೇಷ ಹುಟ್ಟಿಸ್ತಾ ಇರ್ಬೇಕು, ಹಿಂದೂಗಳ ಹೆಸರಿನಲ್ಲಿ ಅವರ ಸಂಘಟನೆಗಳು ಬೆಳಿಬೇಕು, ಅವರು ಭಾಷಣ ಹೊಡಿಬೇಕು, ಅವರು ಇನ್ನೊಂದಿಷ್ಟು ಪ್ರಚೋದನೆಯನ್ನ ಕೊಡ್ಬೇಕು. ಯಾರು ಈ ತರದ ಮಾತುಗಳನ್ನ ಮಾತಾಡ್ತಾರೆ ಅವ್ರಿಗೆ ಅದು ಸಹಿಸ್ಕೊಳಕ್ಕಾಗಲ್ಲ, ಅವ್ರ ಮೇಲೆ ಎಗಿರಿ ಬೀಳ್ತಾರೆ. ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಈ ರಕ್ತನೇ. ಈ ರಕ್ತದ ಮೇಲೆ ಸಂಘಟನೆಗಳು, ಈ ರಕ್ತದ ಮೇಲೆ ಪಕ್ಷಗಳು, ಈ ರಕ್ತದ ಮೇಲೆ ರಾಜಕೀಯ ನಾಯಕರು. ಇಲ್ದಿದ್ರೆ ಎಲ್ಲರೂ ನಿರಾಶ್ರಿತರ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಆಮೇಲೆ. ಸೊ ಅವ್ರಿಗೆ ಇದು ಬೇಕು. ಓಕೆ, ಎಸ್ ರಮೇಶ್ ಅವರೇ ಹೇಳಿ ಮೇಡಮ್. ಇವಾಗಿನ ಒಂದು ನಿಮಗೆ ಇಲ್ಲಿ ಶಾಂತಿ ನೆಲೆಸಬೇಕಾ ಬೇಡವಾ ಸರ್? ನೋಡಿ, ಅದಕ್ಕೆ ಬರ್ತಾ ಇದ್ದೀನಿ ನಾನು. ನೋಡಿ, ಮಂಗಳೂರಿನ ಈ ಒಂದು ಪರಿಸ್ಥಿತಿ ಏನಿದೆ, ಮಂಗಳೂರು ಬಹಳ ಶಾಂತವಾಗಿದ್ದಂಥ ನಗರ. ಅಲ್ಲಿನ ಕಾರ್ಣಿಕ ದೈವ ಇರಬಹುದು, ಆನಂತರ ಸಮುದ್ರದ ಒಂದು ಆಹ್ಲಾದ ಇರ್ಬೋದು, ಆನಂತರ ಅಲ್ಲಿನ ಖಾದ್ಯಗಳು ಎಲ್ಲ ಇರ್ಬೋದು. ಈ ಆನಂತರ ವಿಶಾಲ ಹೃದಯದ ಜನರಿದ್ದಾರೆ. ಆನಂತರ ಮಂಗಳೂರು ಒಂದು ಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಇವಾಗಿನ ಪರಿಸ್ಥಿತಿ ಏನಿದೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್, ಇವಾಗಿನ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಒಂದೇ ನಿಮಿಷ ಎಷ್ಟು ವರ್ಷದಿಂದ ಇವಾಗಿನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಇವಾಗಿನ ಕಾಂಗ್ರೆಸ್ ಸರ್ಕಾರ ನೇರ ಕಾರಣ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಯಾರು ಮತಾಂಧರು ಯಾರಿದ್ದಾರೆ ಅವ್ರಿಗೆಲ್ಲ ಓಲೈಕೆ ಮಾಡುವಂತದ್ದು, ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವಂತದ್ದೇ ಕಾಂಗ್ರೆಸ್ ಸರ್ಕಾರ. ಓಟಿಗಾಗಿ ಇವರೇನು ಓಲೈಸ್ತಾ ಇದ್ದಾರೆ, ಆದ್ರಿಂದಾಗಿ ಅವ್ರು ಮಾಡ್ತಾ ಇದ್ದಾರೆ, ಆದ್ರಿಂದಾಗಿ ಈ ತರ ಆಗ್ತಾ ಇದೆ. ಆಯ್ತಾ? ಯಾವಾಗಿಂದ ನೋಡಿ, ನಾನು ಇವಾಗಿಂದ ಮಾತಾಡೋಣ, ಈ ಸರ್ಕಾರದ ಟೈಮಲ್ಲಿಂದ ಮಾತಾಡೋಣ. ಆಯ್ತಾ? ಇವಾಗ ನಾನು ಹೇಳ್ತೀನಿ ಕೇಳಿ. ಮೊನ್ನೆ ಒಂದೇ ನಿಮಿಷ ಮೇಡಮ್, ಸುಹಾಸ್ ಶೆಟ್ಟಿ ಕೊಲೆ ಆಯ್ತು.